ನಮಸ್ಕಾರ ಸ್ನೇಹಿತರೆ. ಸ್ವಂತ ಮನೆಯನ್ನ ಕಟ್ಟಿಸಬೇಕು, ಭೂಮಿ ಖರೀದಿಯನ್ನ ಮಾಡಬೇಕು, ನಮ್ಮ ಹೆಸರಿನಲ್ಲೂ ಕೂಡ ಒಂದು ಮನೆ ಅಥವಾ ಸೂರು ಅನ್ನೋದು ಇರಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸು ಇದ್ದೇ ಇರುತ್ತದೆ. ಭೂಮಿ ಅಥವಾ ಮನೆ ಖರೀದಿಸಲು ನಾನಾ ಅಡೆತಡೆಗಳು ಉಂಟಾಗುತ್ತವೆ. ಅಂತವರು ತಪ್ಪದೆ 7 ಗುರುವಾರಗಳ ಕಾಲ ಈ ಚಿಕ್ಕ ಕೆಲಸವನ್ನು ಮಾಡ್ತಾ ಬಂದರೆ ಸ್ವಗೃಹದ ಕನಸು ನನಸಾಗುತ್ತದೆ. ಯಾವುದಾದರೂ ಒಂದು ಮೂಲದಿಂದ ಹಣ ಬರುವುದು ಅಥವಾ ದೈವಬಲದಿಂದ ಇರುವಂತಹ ಎಲ್ಲಾ ಅಡೆತಡೆಗಳು ದೂರವಾಗುವುದು ಆಗ್ತಾ ಹೋಗುತ್ತದೆ. ಸ್ವಗೃಹ ಕನಸು ಶೀಘ್ರವಾಗಿ ನೆರವೇರುತ್ತದೆ. ನಂಬಿಕೆಯನ್ನ ಇಟ್ಟು ಈ ಕೆಲಸವನ್ನ ನೀವು ಮಾಡಬೇಕು. ಯಾವ ರೀತಿಯಾಗಿ 7 ಗುರುವಾರಗಳ ಕಾಲ ಈ ನಿಯಮವನ್ನ ಪಾಲಿಸಬೇಕು, ಯಾವ ಕೆಲಸವನ್ನ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಹಾಗೆಯೇ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ನಮ್ಮ ಮನೆಗೆ ಬಾರಮ್ಮ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ನಾವು ಸಹ 4 ಜನರಂತೆ ಸಂಪಾದನೆಯನ್ನ ಮಾಡಬೇಕು, ಒಂದು ಮನೆಯನ್ನ ಕಟ್ಟಿಕೊಳ್ಳಬೇಕು, ಸ್ವಂತ ಮನೆಯಲ್ಲಿ ವಾಸವನ್ನ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತದೆ. ಅಂತವರು ತಪ್ಪದೆ ಮೊದಲನೆಯದಾಗಿ ಗುರುವಾರದ ದಿನ ಬೆಳಿಗ್ಗೆನೆ ಎದ್ದು ಸ್ನಾನವನ್ನ ಮಾಡಿಕೊಳ್ಳಬೇಕು. ನಂತರ ಮನೆಯ ಹಿರಿಯರ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು. ಮನೆಯಲ್ಲಿ ತಂದೆ ಅಥವಾ ತಾಯಿ ಅಥವಾ ವಯಸ್ಸಿನಲ್ಲಿ ದೊಡ್ಡವರ ಕಾಲಿಗೆ ಬಿದ್ದು ಅವರ ಅನುಗ್ರಹವನ್ನ ಪಡೆದುಕೊಳ್ಳಬೇಕು. ಮನೆಯಲ್ಲಿ ಯಾರು ಕೂಡ ಹಿರಿಯರಿಲ್ಲ ಅಥವಾ ವಯಸ್ಸಾದವರು ದೊಡ್ಡವರು ಇಲ್ಲ ಅನ್ನೋದಾದ್ರೆ, ಗಂಡ ಹೆಂಡತಿ ಮಾತ್ರ ಇದ್ದೀವಿ ಅನ್ನೋದಾದ್ರೆ ಪತಿಯ ಕಾಲಿಗೆ ಬಿದ್ದು ಪತ್ನಿ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. ಮನೆಯಲ್ಲಿ ಯಾರು ಇಲ್ಲ, ದೊಡ್ಡವರು ಅಥವಾ ಗಂಡ ಕೂಡ ಇಲ್ಲ ಅನ್ನೋದಾದ್ರೆ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದರೂ ವಯಸ್ಸಾದವರು ಇದ್ದರೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು. ಇದಾದ ನಂತರ ಮನೆಯಲ್ಲಿ ದೇವರಿಗೆ ಪೂಜೆಯನ್ನ ಮಾಡಿಕೊಳ್ಳಬೇಕು. ನಿತ್ಯ ಪೂಜೆಯನ್ನ ಹೇಗೆ ಮಾಡ್ತೀರೋ ಅದೇ ವಿಧಾನದಿಂದ ದೇವರಿಗೆ ಭಕ್ತಿಯಿಂದ ಪೂಜಿಸಿ. ಪೂಜೆ ಮುಗಿದ ನಂತರ ಒಂದು ದೊಡ್ಡ ಆಲೂಗಡ್ಡೆಯನ್ನು ತೆಗೆದುಕೊಳ್ಳಬೇಕು. ಆಲೂಗಡ್ಡೆಯನ್ನು ಬೇಯಿಸಿಕೊಂಡು 2 ಮುದ್ದೆಗಳಾಗಿ ಅಥವಾ ಉಂಡೆಗಳಾಗಿ ಮಾಡಿಕೊಳ್ಳಬೇಕು. ಅಂದರೆ ಬೇಯಿಸಿದ ಆಲೂಗಡ್ಡೆಯನ್ನು ನಿಮ್ಮ ಕೈಯಿಂದ ಚೆನ್ನಾಗಿ ಕಲಿಸಬೇಕಾಗುತ್ತದೆ. ನಂತರ 3 ಚಿಟಿಕೆಯಷ್ಟು ಅರಿಶಿಣವನ್ನ ನಿಮ್ಮ ಕೈಯಿಂದ ಆ ಆಲೂಗಡ್ಡೆಗೆ ಹಾಕಬೇಕು. ಇದನ್ನ 2 ಉಂಡೆ ಅಥವಾ ಮುದ್ದೆಗಳಾಗಿ ಮಾಡಿಕೊಳ್ಳಬೇಕು. ನಂತರ ಒಂದು ಆಲೂಗಡ್ಡೆಯ ಉಂಡೆಯನ್ನ ಗೋಮಾತೆಗೆ ತಿನ್ನಿಸಬೇಕು. ನಂತರ ಇನ್ನೊಂದು ಆಲೂಗಡ್ಡೆಯ ಉಂಡೆಯನ್ನ ಮನೆಯ ಬಳಿ ಅಥವಾ ದೇಗುಲದಲ್ಲಾದರೂ ಸರಿ, ಅರಳಿ ವೃಕ್ಷದ ಮುಂಭಾಗ ಸ್ವಲ್ಪ ಮಣ್ಣನ್ನ ಅಗೆದು ಆ ಚಿಕ್ಕ ಗುಂಡಿಯ ಒಳಗೆ ಮತ್ತೊಂದು ಆಲೂಗಡ್ಡೆಯ ಉಂಡೆಯನ್ನ ಹೂತು ಹಾಕಿ ಆ ವೃಕ್ಷಕ್ಕೆ ಸ್ವಲ್ಪ ಜಲವನ್ನ ನಿಮ್ಮ ಕೈಯಾರೆ ಅರ್ಪಿಸಬೇಕು. ಮರವನ್ನ ಅಂದರೆ ಅರಳಿ ವೃಕ್ಷವನ್ನು ಸ್ಪರ್ಶಿಸಿ ನಿಮ್ಮ ಸಂಕಲ್ಪ ಅಥವಾ ಕೋರಿಕೆಗಳನ್ನು ಕೇಳಿಕೊಳ್ಳುತ್ತಾ ನಮಸ್ಕಾರವನ್ನ ಮಾಡಿಕೊಳ್ಳಬೇಕು. ಗೋಮಾತೆಗೆ ತಿನ್ನಿಸಬೇಕಾದರೂ ಸಹ ನಮಗೆ ಸ್ವಂತ ಮನೆ ಕನಸು ನನಸಾಗಬೇಕು, ಮನೆ ಕಟ್ಟಿಸುವಂತಹ ಶಕ್ತಿ ಹಾಗೂ ದೈವಾನುಗ್ರಹ ಸಿಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಳ್ಳಬೇಕು. ಸ್ವಗೃಹ ಯೋಗ ಬರಬೇಕು, ಹಣ ಸಂಪಾದಿಸಲು ಶಕ್ತಿ ಬೇಕು ಅಂತ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ನಂತರ ಅರಳಿ ಮರದ ಬಳಿಯೂ ಕೂಡ ಮನುಷ್ಯರ ಹತ್ರ ಅಥವಾ ದೇವರ ಹತ್ರ ಹೇಗೆ ಸಮಸ್ಯೆಯನ್ನ ಹೇಳಿಕೊಳ್ಳುತ್ತಿರೋ ಅದೇ ರೀತಿ ಅರಳಿ ಮರಕ್ಕೂ ಕೂಡ ನಿಮ್ಮ ಕಷ್ಟವನ್ನು ಹೇಳಿಕೊಳ್ತಾ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ಶ್ರೀ ಮಹಾವಿಷ್ಣು ವಾಸ ಮಾಡುವಂತಹ ಅರಳಿ ವೃಕ್ಷ ಎಷ್ಟೋ ವಿಶೇಷ ಶಕ್ತಿಗಳನ್ನ ಒಳಗೊಂಡಿರುತ್ತದೆ. ಅಂತಹ ಮರಕ್ಕೆ ನೀರನ್ನು ಅರ್ಪಿಸಿ ಮುಟ್ಟಿ ನಮಸ್ಕಾರವನ್ನ ಮಾಡಿ ಪ್ರದಕ್ಷಿಣೆಯನ್ನ ಮಾಡಿ ಅದರ ಮುಂದೆ ಕೂತು ಕಷ್ಟವನ್ನ ಹೇಳಿ ಮರಳಿ ಮನೆಗೆ ಬರಬೇಕು. ಮನೆಗೆ ಬರಬೇಕಾದರೆ ತಿರುಗಿ ನೋಡದಂತೆ ಮನೆಗೆ ಪ್ರವೇಶವನ್ನ ಮಾಡಬೇಕು. ಮನೆಗೆ ಬಂದು ಕೈಕಾಲುಗಳನ್ನು ತೊಳೆಯಬಾರದು. ನೇರವಾಗಿ ಮನೆಯ ಒಳಗೆ ಹೋಗಬೇಕಾಗುತ್ತದೆ. ದಾರಿಯಲ್ಲಿ ಬರಬೇಕಾದರೆ ಯಾರನ್ನು ಕೂಡ ನೀವು ಮಾತನಾಡಿಸಬಾರದು. ಈ ಕಡೆಯಿಂದ ಹೋಗುವಾಗಲೂ ಕೂಡ ಯಾರನ್ನೂ ಮಾತನಾಡಿಸದೆ ಈ 2 ಕೆಲಸಗಳನ್ನು ಮಾಡಿ ಮನೆಗೆ ಬರಬೇಕಾಗುತ್ತದೆ. ಈ ಒಂದು ಕೆಲಸವನ್ನ 7 ಗುರುವಾರಗಳ ಕಾಲ ಚಾಚೂ ತಪ್ಪದೆ ಮಾಡ್ತಾ ಬರಬೇಕು. ಅಕಸ್ಮಾತಾಗಿ ಹೆಣ್ಣು ಮಕ್ಕಳ ಸಮಸ್ಯೆ ಬಂದಾಗ ಆ ಒಂದು ವಾರಗಳನ್ನು ಹೊರತುಪಡಿಸಿ ಉಳಿದಂತಹ ವಾರಗಳನ್ನು ಲೆಕ್ಕ ಹಾಕ್ತಾ ಈ ಒಂದು ಕೆಲಸವನ್ನ ಮಾಡ್ತಾ ಬರಬೇಕು. ಈ 7 ವಾರಗಳ ಕಾಲ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಮಾಂಸಾಹಾರವನ್ನು ತ್ಯಜಿಸಬೇಕಾಗುತ್ತದೆ. ಮನೆಯಲ್ಲಿ ಆಗಿರಬಹುದು ಅಥವಾ ಹೊರಗಡೆ ಹೋಟೆಲ್ಗಳಲ್ಲಿ ಆಗಿರಬಹುದು, ಯಾವುದೇ ಕಾರಣಕ್ಕೂ ಮನೆಯ ಸದಸ್ಯರು ಅಥವಾ ಗಂಡ ಹೆಂಡತಿ ಮಾಂಸಾಹಾರವನ್ನು ಸೇವಿಸಬಾರದು. ಮದ್ಯಪಾನ, ಧೂಮಪಾನ ಹಾಗೂ ಕೆಟ್ಟ ದುಶ್ಚಟಗಳನ್ನ ಮಾಡದೆ
7 ವಾರಗಳ ಕಾಲ ತಪ್ಪದೆ ಬ್ರಹ್ಮಚರ್ಯವನ್ನ ಪಾಲಿಸುತ್ತಾ ಈ ಕೆಲಸವನ್ನ ಮಾಡ್ತಾ ಬಂದರೆ ಸಾಕ್ಷಾತ್ ಶ್ರೀ ಮಹಾವಿಷ್ಣು, ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀದೇವಿ ಹಾಗೂ ಶ್ರೀ ಪರಮೇಶ್ವರನ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಸ್ವಗೃಹ ಕನಸು ಅಥವಾ ಭೂಮಿಯ ಲಾಭ ಪ್ರಾಪ್ತಿಯಾಗುತ್ತದೆ. ಈ ಒಂದು ಕೆಲಸವನ್ನ ವಿಶೇಷವಾಗಿ ಮನೆಯಲ್ಲಿ ಇರುವಂತಹ ಮನೆಯ ಯಜಮಾನ ಮಾಡಬಹುದು, ಮನೆಯ ಯಜಮಾನಿ ಮಾಡಬಹುದು, ಅಥವಾ ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳ ಕೈನಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಕೆಲಸವನ್ನ ನೀವು ಮಾಡಿಸಬಹುದು. ಹೀಗೆ ಮಾಡಿದರೆ ನೀವು ಇಷ್ಟಪಟ್ಟಂತಹ ಕೆಲಸ ಅಥವಾ ಸ್ವಗೃಹದ ಕನಸು ಶೀಘ್ರವಾಗಿ ಈಡೇರುತ್ತದೆ, ಖಂಡಿತವಾಗಿಯೂ ನೆರವೇರುತ್ತದೆ. ಒಂದು ಪುಸ್ತಕದಲ್ಲಿ ಬೇಕಾದರೂ ಇದನ್ನ ಬರೆದಿಟ್ಟುಕೊಳ್ಳಿ. ಮುಖ್ಯವಾಗಿ ಹಿರಿಯರ ಅನುಗ್ರಹವನ್ನು ಪಡೆದು ಈ ಕೆಲಸವನ್ನ 7 ಗುರುವಾರ ಮಾಡ್ತಾ ಬರಬೇಕು. ಇದನ್ನ ಬೆಳಗಿನ ಸಮಯವೇ ಮಾಡಬೇಕಾಗುತ್ತದೆ. ಮಧ್ಯಾಹ್ನ ಮಾಡುವ ಹಾಗಿಲ್ಲ, ಸಂಜೆ ಮಾಡುವ ಹಾಗಿಲ್ಲ. ಸೂರ್ಯ ಹುಟ್ಟೋದಕ್ಕಿಂತ ಮುನ್ನವೇ ಎದ್ದು ಈ ಒಂದು ಕೆಲಸವನ್ನ ಮಾಡಿದರೆ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ. ಅಕಸ್ಮಾತಾಗಿ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಎದ್ದು ಮಾಡಲು ಸಾಧ್ಯ ಆಗೋದಿಲ್ಲ ಅನ್ನೋದಾದ್ರೆ ಕನಿಷ್ಠ ಪಕ್ಷ ಬೆಳಗ್ಗೆ 9:30 ಒಳಗಾಗಿ ಆದರೂ ಕೂಡ ಈ ಒಂದು ಕೆಲಸವನ್ನ ನೀವು ಮಾಡಬಹುದು. ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲಸಮ್ಮ ಅಂತ ಬರೆದು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಶುಭವಾಗಲಿ. ಧನ್ಯವಾದಗಳು.